ಮುನ್ನಾರ್ಗೆ ಸ್ವಾಗತ, ಸುಸ್ವಾಗತ. ನಾವು ಬರೀ ಫೋಟೋಸ್ ಅಲ್ಲಿ ವಿಂಡೋಸ್ ಸ್ಕ್ರೀನ್ ಸೇವರ್ ಅಲ್ಲಿ ನೋಡ್ತಾ ಇದ್ದೀವಿ ಸ್ಪಾಟ್ ಇದು. ಬ್ಯೂಡೆ ಕರ್ನಾಟಕದ ಜನತೆಗೆ ಮುನ್ನಾರಿಂದ ಬೆಳಗಿನ ವಂದನೆಗಳು. ಇವತ್ತು ನಾವು ನೇಚರ್ಸ್ ಕ್ರಸ್ಟ್ ಹೋಮ್ ಸ್ಟೇಯಲ್ಲಿದ್ವಿ. ಸಖತ್ತಾಗಿದೆ. ಮುನ್ನಾರ್ಗೆ ಇನ್ನು 1 ಅವರ್ ರೈಡ್ ಇಲ್ಲಿಂದ. ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿದೆ ಅಂದರೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ನೋಡಿ ಇಲ್ಲಿ ಅಂಬ್ರೆಲ್ಲ ಇಟ್ಟಿದ್ದಾರ. ಒಳಗೋದ್ರೆ ಅಟೆನ್ಷನ್ ಟು ಡೀಟೇಲ್ ಎಷ್ಟಿದೆ ಅಂದರೆ ಚೈನ್ ಸ್ಪ್ರೇಯಿಂದ ಹಿಡಿದು ಒಂದು ಕತ್ತರಿ ಆಗಿರ್ಬೋದು, ಒಂದು ಟೆಸ್ಟರ್ ಆಗಿರ್ಬೋದು, ಟಿಶ್ಯೂಸು, ಕಿವಿ ಗೊಗ್ಗೆ ತೆಗೆಯೋದು, ಸೋಪು, ಶ್ಯಾಂಪು. ಯಾಕಂದರೆ ಇದೇ ತುಂಬ ಇಂಪಾರ್ಟೆಂಟು. ಕೆಲವರು ಮಿಸ್ ಮಾಡಿಬಿಡ್ತಾರೆ, ಕೊಡೋಕ್ಕೆ ರಾಗ ಎಳಿತಾರೆ. ನಾವು ನೋಡಿ ಎಕ್ಸ್ಟ್ರಾ ಬೆಡ್ಶೀಟು, ಪಿಲ್ಲೋ ಏನು ಕೇಳಿದ್ರು ಕೊಟ್ಟಿದ್ದಾರೆ. ಟಿ ವಿ ಇದೆ, ಆಮೇಲೆ ನಿಮ್ಮದೇ ಕಿಚನ್ ಇರುತ್ತೆ, ನೀವೇನಾದ್ರು ಮಾಡ್ಕೊಬೋದು. ಸೊ ಇದು ಹೈಲಿ ರೆಕಮೆಂಡೆಡ್ ಜಾಗ. ನೀವೇನಾದರೂ ಮುನ್ನಾರ್ ಕಡೆ ಹೋಗ್ತಾಯಿದ್ರೆ ಇಲ್ಲಿ ಸ್ಟೇ ಮಾಡಬೇಕು ಅಂದ್ಕೊಂಡ್ರೆ ಈ ನೇಚರ್ಸ್ ಕ್ರಸ್ಟ್ ಹೋಮ್ ಸ್ಟೇಯಲ್ಲಿ ಸ್ಟೇ ಮಾಡಿ ಪೀಸ್ಫುಲ್ಲಾಗಿ ಮನೆಗೆ ಹೋಗಿ. ಗಾಡಿಯಲ್ಲಿ ಮಿರರ್ಸ್ ಇಲ್ಲ, ಸೊ ಹಿಂದೆ ತಿರುಗಿ ನೋಡೋ ಮಾತೇ ಇಲ್ಲ. ಹೋಗ್ತಾ ಇರೋದೆ ಮುಂದಕ್ಕೆ. ಮಿರರ್ ಇಲ್ಲದೆ ಗಾಡಿ ಫುಲ್ ಕುಳ್ಳ ಅನಿಸ್ತೈತೆ ಈಗ. ಇಲ್ಲೇ ಗುರು ನಾನು NS ಅಲ್ಲಿ ಫೋಟೋ ತೆಗ್ಸಿದ್ದು. ರೈಡರನ್ನು ಪಟ್ಟ ಗಳಿಸ್ಕೋಬೇಕು ಅಂದರೆ ಬರೀ ಇನ್ಸ್ಟಾಗ್ರಾಮಲ್ಲಿ ಫಾಸ್ಟಾಗಿ ಓಡಿಸೋ ವೀಡಿಯೋ ಹಾಕಿದ್ರೆ ಸಾಲಲ್ಲ. ನಾವು ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿನ ಜಾಗಕ್ಕೆ ರೆಸ್ಪೆಕ್ಟ್ ಕೊಟ್ಟು, ಅಲ್ಲಿನ ರೋಡು ರಸ್ತೆ ನಿಯಮಕ್ಕೆ ರೆಸ್ಪೆಕ್ಟ್ ಕೊಟ್ಟು, ಆ ನೇಚರ್ನ ಅನುಭವಿಸ್ಕೊಂಡು, ತಮ್ಮ ಸೇಫ್ಟಿನೂ ನೋಡಿಕೊಂಡು, ಎದುರುಗಡೆ ಬರೋರು ಸೇಫ್ಟಿನೂ ಲೆಕ್ಕ ಹಾಕ್ಕೊಂಡು, ಎಂಜಾಯ್ ಮಾಡಿಕೊಂಡು ಸೇಫಾಗಿ ಮನೆ ಬರ್ತಾನಲ್ಲ, ಅವನು ನಿಜವಾದ ರೈಡರ್. ಏನಂತೀರ? ನೋಡಿ ಎಷ್ಟು ಪೀಸಾಗಿ ಹೋಗ್ತಾ ಇದ್ದೀವಿ. ಗಾಡಿಗಳು ಇನ್ನೂ ಹೀಟ್ ಆಗಿಲ್ಲ. ನೋಡಿ ಹಂಗೆ ಪಿಕಪ್ ರೈಸ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ರಪ್ಪ ಮುನ್ನಾರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬೆಂಕಿ ಸೆಕ್ಸೈ ಸೆಕ್ಸೈ. अभी कोडाईकनाल सुबह निकला वहाँ से, मॉर्निंग स्टार्टिंग किया, इधर ही स्टे किया मुन्नार लो. अच्छा अच्छा अच्छा, ओके ओके. बैंगलोर टू कोडाईकनाल, कोडाईकनाल टू मुन्नार, मुन्नार टू ऊटी, ವಾಪಸ್ ಬ್ಯಾಂಗ್ಳೂರ್. ಹಾಂ ಬರ್ರೋ, ನೇಚರ್ನ ಎಕ್ಸ್ಪ್ಲೋರ್ ಮಾಡ್ರು. ಮುನ್ನಾರ್ ನೋಡ್ರು ಎಷ್ಟು ಸಖತ್ತಾಗಿದೆ. ಮನೇಲಿ ಕುತ್ಕೊಂಡು ಏನಾರ ಮಾಡ್ತಾ ಇದ್ದೀರಾ? ಬನ್ನಿ ಬ್ರೋ, ಯಾರು ಬರಲ್ಲ, ನಾವು ಹೊಡೋಣ. ಇಲ್ಲೇ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು ಗುರು. ಈಗ ರೈಡ್ಗೆ ಹೊಡ್ತಾ ಇರೋದೆ. ಜಾಗ ಮಾತ್ರ ಅಲ್ಟಿ. ಹೊಡಿಬಾರ್ದು ನಾವು, ಪಲ್ಟಿ. ಆವಾಗಲೇ ಸ್ಟ್ಯಾಂಡ್ ಹಾಕೊಂಡು ಹೋಗಿದ್ದೆ, ಪಲ್ಟಿ ಹೊಡಿಬೇಕಾಗಿತ್ತು. ಸದ್ಯ ಆಂಜನೇಯ ಕಾಪಾಡಿದ್ದಾನೆ. ಸ್ವಲ್ಪ ಟಯರ್ಸ್ನ ವಾರ್ಮ್ ಅಪ್ ಮಾಡಬೇಕು. ಒಂದೇ ಸಮ ಬಗ್ಸೋಕ್ಕಾಗ್ತಾಯಿಲ್ಲ. ಚೂರು ಬಿಸಿ ಮಾಡಿ ಹೊಡಿಯೋಣ. ಹುಚ್ಚಿನ ಥರ ಏನೇನೋ ಮಾತಾಡ್ತಾ ಇದ್ದೀನಿ. ರೈಡ್ನ ಎಂಜಾಯ್ ಮಾಡಿ. ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತೆ. ಮಸ್ತಾಗಿದೆ ಇಲ್ಲಿ ರೋಡ್. ಬಟ್ ಈ ಕಾರ್ನ ಓವರ್ಟೇಕ್ ಹೊಡೆದು ಹೊಡಿಬೇಕು.
ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ನೋಡಿ. ಸ್ವರ್ಗಕ್ಕೆ ಇದೊಂದೇ ಬಾಗ್ಲು. ಸಕ್ಕದಾಗಿದೆ, ಅಷ್ಟೇ ನೋಡೋಕ್ಕಾಗೋದು. ರೋಲಿಂಗಲ್ಲಿ ಇರಬೇಕಾದ್ರೆ ಇವೆಲ್ಲ ಡೈವರ್ಟ್ ಮಾಡಿಬಿಡ್ತವೆ. ರೋಡ್ ಮೇಲೆ ಗಮನ ಇರಲಿ ಅಭಿಷೇಕ್. ಗಾಡಿ ಸೌಂಡ್ ಜಾಸ್ತಿ ಆಗ್ಬಿಟ್ಟೈತೆ ಗುರು, ನನಗೆ ಕೇಳಕ್ಕಾಯ್ತಲ್ಲ. ಗ್ಲಾಸ್ ಫುಲ್ ಎಲ್ಲ ಬರ್ರ ಆಗ್ಬಿಟ್ಟೈತೆ, ಸ್ವೀಟ್ ಸೌಂಡ್ ಆಗಿ ಹಾರ್ಶ್ ಸೌಂಡ್ ಬರ್ತೈತೆ. ಕಾರಲ್ಲಿರೋ ಚಿಕ್ಕ ಹುಡುಗ ಬಗ್ಗಿ ಬಗ್ಗಿ ನೋಡ್ತಾವನೆ. ಇರು ಬರೀ ತೋರಿಸ್ತೀನಿ ಇರು. ವಾವ್ ಬ್ಯೂಟಿ. ಸಕ್ಕತ್ತಾಗಿದೆ ಒಂದೊಂದು ಕರ್ವನು. ದೇವಿಕುಲಂ ಮುನ್ನಾರ್ 7 ಕಿಲೋಮೀಟರ್ಸ್, ಕೊಚ್ಚಿ 127. ಏನಿದು ಇವರು ಬ್ರಿಟಿಷ್ ಫ್ಲಾಗ್ ಹಾಕೊಂಡವ್ರಲ್ಲ, ಇವ್ರು ಯಾರು ಫಾರಿನವ್ರು ಬಿಡ್ತವ್ರ? ಸಕ್ಕತ್ತಾಗಿದೆ ಗುರು. ಇಲ್ಲಿ ನೋಡ್ರಪ್ಪ ದೇವಿಕುಲಂ ವ್ಯೂ ಪಾಯಿಂಟ್ ಹೆಂಗಿದೆ. ನಾವು ಬರೀ ಫೋಟೋಸಲ್ಲಿ ವಿಂಡೋಸ್ದು ಸ್ಕ್ರೀನ್ ಸೇವರಲ್ಲಿ ನೋಡ್ತಾ ಇದ್ದಿದ್ದು ಸ್ಪಾಟ್ ಇದು. ಎಕ್ಸಾಕ್ಟ್ಲಿ ಅದೇ ಅಲ್ಲ, ಅದೇ ಥರದ್ದು. ಚೆನ್ನಾಗಿದೆ ಅಲ್ಲ.